ಈಗ ಆಮ್ ಆದ್ಮಿ ಪಕ್ಷ ಅಂತ ಹೇಳಿದಾಗ ನಮ್ಗೆ ಅಣ್ಣಾ ಹಜಾರೆ ಅವರು ನೆನಪಾದ್ರು. ಹೌದು, ಆ ಮೊಮೆಂಟ್ ನೆನಪಾಯ್ತು. ಹೌದು. ಆದ್ರೆ ಅದೇ ರೀತಿಯಾದಂತಹ ಒಂದು ಆಡಳಿತವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಿದೆಯಾ? ನೀವು ಅದೇ ಮನಸ್ಥಿತಿನ ಉಳಿಸ್ಕೊಂಡು ಬಂದಿದ್ದೀರಾ ಸರ್? ನೀವೆಲ್ಲ ತುಂಬಾ ಏನು ಎಷ್ಟು ಹೇಳಿದ್ದೀರಾ ಅದೇ ರೀತಿಯಾಗಿ ನಡ್ಕೊಂಡು ಬರ್ಲಿಕ್ಕೆ ಸಾಧ್ಯ ಆಗಿದೆಯಾ? ಖಂಡಿತವಾಗ್ಲು 2015ರಲ್ಲಿ ಏನು ನಾವು ಅಧಿಕಾರ ಚುಕ್ಕಾಣಿ ಹಿಡಿದಾಗ ನಮ್ಮದು ಇದ್ದಿದ್ದ ಸಿದ್ಧಾಂತ ಏನಂದ್ರೆ ಅಭಿವೃದ್ಧಿ ರಾಜಕಾರಣ ಅಂತ, ಅಂದ್ರೆ ಭ್ರಷ್ಟಾಚಾರ ಮುಕ್ತ ಕೂಡ, ಭ್ರಷ್ಟಾಚಾರ ಮುಕ್ತ ಅಂತ. ಈಗ ಅಲ್ಲಿ ನಿಮಗೆ 0 ಕರೆಂಟ್ ಬಿಲ್ ಇಂಟ್ರೊಡ್ಯೂಸ್ ಆಯ್ತು, 0 ವಾಟರ್ ಬಿಲ್ ಇಂಟ್ರೊಡ್ಯೂಸ್ ಆಯ್ತು, ಶಿಕ್ಷಣಕ್ಕೆ ಆದ್ಯತೆ ಕೊಟ್ರಿ, ಆರೋಗ್ಯಕ್ಕೆ ಆದ್ಯತೆ ಕೊಟ್ರಿ, ಮಹಿಳೆಯರಿಗೆ ಏನು ಬಸ್ನಲ್ಲಿ ಓಡಾಡೋದಕ್ಕೆ ಟಿಕೆಟ್ ಇಲ್ಲದೆ ಇದೆಲ್ಲ ಸರ್ ಇವಾಗ ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಇಂಪ್ಲಿಮೆಂಟ್ ಆಗಿದೆಯಲ್ಲ ಇದಕ್ಕೆಲ್ಲ ಕಾರಣಕರ್ತರು ನಾವೇ. ಆದರೆ ಇದೇನು ಅಂತಂದ್ರೆ ಕೆಲವು ರಾಜ್ಯಗಳಲ್ಲಿ ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಆಗಿದೆ, ಕೆಲವು ಕಡೆ ಆಗಿಲ್ಲ. ಮತ್ತೆ ಒಬ್ಬರ ಮೇಲೆ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿದ್ರೆ ಸುಖ ಸುಮ್ಮನೆ ಟಾರ್ಗೆಟ್ ಮಾಡ್ತಾರೆ. ಈಗ ಅರವಿಂದ್ ಕೇಜ್ರಿವಾಲ್ ಮೇಲೆ ತುಂಬಾ ಟಾರ್ಗೆಟ್ ಮಾಡಿದ್ರು ಅಂತ ನೀವು ಹೇಳ್ತಾ ಇದ್ದೀರಿ ಅಲ್ವಾ? ಅಷ್ಟು ಲೋಪದೋಷಗಳು ಇರಲೇಬೇಕಲ್ಲ? ಅಲ್ಲ ಸರ್, ಈಗ ನೀವು ಹೇಳಿದ್ರಿ ಟಾರ್ಗೆಟ್ ಮಾಡಿದ್ದಾರೆ ಅಂತ. ಇತ್ತೀಚೆಗೆ ಅವ್ರಿಗೆ ಬಿಡುಗಡೆ ಆಯ್ತಲ್ಲ, ಯಾಕೆ ಬಿಡುಗಡೆ ಆಯ್ತು? ಆಮೇಲೆ ಏನ್ ಸಾಕ್ಷಿಗಳೆಲ್ಲ ಸಿಕ್ಕತ್ತು? ಈಗ ಸುಪ್ರೀಂ ಕೋರ್ಟ್ ಏನ್ ಹೇಳಿದ್ರು, ಸಾಕ್ಷಿಗಳಿದ್ರೆ ನೀವು ದಯವಿಟ್ಟು ಪ್ರೊಡ್ಯೂಸ್ ಮಾಡಿ ಅವ್ರನ್ನ ರಿಲೀಸ್ ಮಾಡಿ ಅಂತ. ಸೊ ಹಾಗಾಗಿ ಇದೇನು ಅಂತಂತಂದ್ರೆ ಸುಖ ಸುಮ್ಮನೆ ಈಗ ನೋಡಿ ಬೇರೆಯವರೆಲ್ಲ ಈಲ್ಡ್ ಆದ್ರು, ಅವ್ರನ್ನ ವಾಷಿಂಗ್ ಮಿಷಿನ್ ಅಲ್ಲಿ ಹತ್ತಿದ್ರು, ಎತ್ತಿ ಆಚೆ ಬಿಜೆಪಿ ಸೇರ್ಕೊಂಡ್ರು. ನಮ್ಮ ನಾಯಕರು ಈಲ್ಡ್ ಆಗ್ಲಿಲ್ಲ, ಅದಕ್ಕೋಸ್ಕರನೇ ಸರ್ ಸುಮಾರು 2.5 ವರ್ಷ ಸತ್ಯೇಂದ್ರ ಜೈನ್, ನಮ್ಮ ಇವರು ಮನೀಶ್ ಸಿಸೋಡಿಯಾ ಇವರೆಲ್ಲ ಜೈಲಲ್ಲಿ ಇದ್ದಿದ್ದು. ಹೌದು, ಕೊನೆಗೇನು ಪ್ರೂವ್ ಮಾಡಿಲ್ಲ. ಅಂದ್ರೆ ಇದರ ಅರ್ಥ ಇನ್ನೇನು? ಮೋಟಿವ್ ಇಸ್ ವೆರಿ ಕ್ಲಿಯರ್. ನನಗೆ ಹಿಂಬಾಗ್ಲೋ ಮುಂಬಾಗ್ಲೋ ಅಧಿಕಾರ ಅನ್ನೋದು ಬೇಕು. ಆಮೇಲೆ ನಮ್ಮ ಪಕ್ಷದ ನೀವು ಕೇಳ್ತಿದ್ರಿ 2015ರಲ್ಲಿ 30,000 ಕೋಟಿ ಇದ್ದಂತ ಬಡ್ಜೆಟ್ 2020ರಲ್ಲಿ 67,000 ಕೋಟಿ ಆಗಿದೆ. ವಿತ್ 0 ಕರೆಂಟ್ ಬಿಲ್, 0 ವಾಟರ್ ಬಿಲ್, ಎಜುಕೇಶನ್ ಇದೆಲ್ಲ. ಅಂದ್ರೆ ಇದು ಅರ್ಥ ಏನು ಅಂತಂದ್ರೆ ಕರಪ್ಷನ್ ಫ್ರೀ. ನೀವು ಕರಪ್ಷನ್ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಇದೆಲ್ಲ ಮಾಡಬಹುದು. ಆಮೇಲೆ ಇಲ್ಲಿ ಯಾಕಿದು ನೀವು ಬೇರೆ ರಾಜ್ಯಗಳಿಗೆ ವಿಸ್ತಾರ ಆಗ್ತಾ ಇಲ್ಲ? ಪಂಜಾಬ್ ಆಗಿದೀವಲ್ಲ ಆಲ್ರೆಡಿ. ಪಂಜಾಬ್ ಕರ್ನಾಟಕದಲ್ಲಿ ಗುಜರಾತ್ ಅಲ್ಲಿ ವರ್ಷಗಳಿಂದ ನೀವು ಮಾತನಾಡ್ತಾ ಇದ್ದೀರಿ, ಇಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಿ, ಆದ್ರೂ ಕೂಡ ಜನಮನ ಸೆಳೆಯಕ್ಕೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಸರ್? ಜನರ ಮನಸ್ಥಿತಿ ಖಂಡಿತವಾಗ್ಲೂ ನಾವು ನೀವು ಅರ್ಥ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಇದೇ ತಮಿಳ್ನಾಡು ಚುನಾವಣೆ ತಗೊಳ್ಳಿ, ವಿಜಯ್ ಅವ್ರಿಗೆ 108 ಸೀಟ್ ಬರುತ್ತೆ ಅಂತ ಯಾರೇ ಮಾಡಿರ್ಲಿಲ್ಲ. ನಾವು ಸಮೀಕ್ಷೆಗಳಲ್ಲೂ ಯಾವುದೋ ಒಂದು ಎಕ್ಸೆಪ್ಟ್ ಒಂದು ಸರ್ವೆ. ಹಾಗಾಗಿ ಜನರ ಮನಸ್ಥಿತಿ ಯಾವ ರೀತಿ ಅನ್ನೋದು ನಾವು ಖಂಡಿತವಾಗ್ಲೂ ಊಹೆ ಮಾಡೋಕ್ಕಾಗಲ್ಲ. ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಆಮ್ ಆದ್ಮಿ ಪಾರ್ಟಿ ಕರ್ನಾಟಕ ಒಂದರಲ್ಲೇ ಅಲ್ಲ, ಇನ್ನು ಗೋವಾ ಇರ್ಬೋದು, ಗುಜರಾತ್ ಅಲ್ಲಿ ಇರ್ಬೋದು, ಇಲ್ಲೆಲ್ಲ ನಮ್ಮ ಬೇರು ನಾವು ಖಂಡಿತವಾಗ್ಲೂ ನಾವು ಊರ್ತೀವಿ. ಜೊತೆಗೆ ಇಲ್ಲಿ ಇನ್ನೊಂದು ಮುಖ್ಯವಾದ ನಾನು ವಿಚಾರ ಹೇಳ್ತೀನಿ. ಯಾಕೆ ಇವ್ರಿಗೆ ಬಿಜೆಪಿ ಅವ್ರಿಗೆ ಇಷ್ಟೊಂದು ದಬ್ಬಾಳಿಕೆ ಮನಸ್ಥಿತಿ ಬಂದಿದೆ ಅಂತಂದ್ರೆ ಬಿಕಾಸ್ ಆಫ್ ಪುವರ್ ಅಪೋಸಿಷನ್. ಇದು ಪಾಯಿಂಟ್ ಟು ಬಿ ನೋಟೆಡ್. ಓಕೆ, ಐ ಗಾಟ್ ಯುವರ್ ಪಾಯಿಂಟ್.